ಅಂದರೆ ಇಲ್ಲಿ ಮುಖ್ಯವಾಗಿ ಶಿಸ್ತು ಅಂತ ಇರುತ್ತಲ್ವ, ಅಶಿಸ್ತಿನಿಂದ ಈ ರೀತಿ ಆಗ್ತಾ ಇದೆ ಅಂತ. ಯಾಕೆಂತ ಹೇಳಿದ್ರೆ ಈಗ ಜಿಮ್ಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಈ ರೀತಿಯಾಗಿ ಟ್ರೈನ್ ಮಾಡಬೇಕು, ಈ ರೀತಿಯಾಗಿ ನಿಮಗೆ ಆ ಎಗ್ ತಗೋಬೇಕು ಅಂತ ಹೇಳ್ತಾರೆ. ಅಂದರೆ ಸರಿಯಾಗಿರುವಂಥ ಮಾರ್ಗದರ್ಶನ ಇಲ್ಲದೆ ಈ ರೀತಿ ಆಗ್ತಾ ಇದೆಯಾ ಅಂತ ಒಂದು. ಇದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ನೀವು ಒಂದು ಘಟನೆ ನಡೆದಿದೆ, ನಿನ್ನೆ ಅಷ್ಟೇ ಒಂದು ಘಟನೆ ನಡೆದು ಚಿತ್ರದುರ್ಗದಲ್ಲಿ. ಆ ಹುಡುಗ ಡ್ಯಾನ್ಸ್ ಆಡ್ತಾನೆ ಸತ್ತೋಗ್ಬಿಟ್ಟಿದ್ದಾನೆ. ಅದು ಯಾಕೆ ಅಂತ ಹೇಳಿ. ಅಂದರೆ ಒಂದು ಪ್ರಶ್ನೆ ಏನಪ್ಪ, ಈಗ ಏನಾದರೂ ಮದ್ಯವನ್ನ ಸೇವನೆ, ಅವ್ನಿಗೆ 22 ವರ್ಷ. ಯಾಕೆ ಅಂದ್ರೆ ಏನಾದರೂ ಮದ್ಯವನ್ನ ಸೇವನೆ ಮಾಡಿ ಡ್ಯಾನ್ಸ್ ಆದ್ರೆ ಇದೇನಾಗುತ್ತೆ, ಕೆಲವು ಯುವಕರು ಅನುವಂಶಿಕವಾಗಿ ಬರುವಂಥ ಬರುವ ಕಾಯಿಲೆ, ಅದಕ್ಕೆ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಇರ್ತೀವಿ, ಅದರಿಂದ ಅವರು ಬಳಲ್ತಾ ಇರ್ತಾರೆ. ಅಂದರೆ ಅಯೋಟಿಕ್ ಸ್ಟಿನೋಸಿಸ್, ಇಡೀ ಶರೀರಕ್ಕೆ ರಕ್ತ ಸರಬರಾಜು ಮಾಡೋ ಮಹಾಧಮನಿಗೆ ಅಯೋಟ ಅಂತೀವಿ. ಅದ್ರ ಬಾಗಿಲು ಚಿಕ್ಕದಾಗಿದ್ದರೆ ಅವರಿಗೆ ಗೊತ್ತಾಗಿರೋದಿಲ್ಲ. ಎಕ್ಸಸೈಸ್ ಮಾಡಿದಾಗ, ಓಡಿದಾಗ, ಡಾನ್ಸ್ ಮಾಡಿದಾಗ, ಎಕ್ಸಾಕ್ಟ್ ಮಾಡಿದಾಗ ಅವರು ಹಾಗೆ ಕುಸಿದು ಬೀಳ್ತಾರೆ. ಇನ್ನೊಂದೇನೆಂದರೆ, ಡ್ಯಾನ್ಸ್ ಮಾಡೋದಂದರೆ ಬರೀ ಡ್ಯಾನ್ಸ್ ಮಾಡಲ್ಲ, ಪಾರ್ಟಿ ಮಾಡಿರ್ತಾರೆ. ಪಾರ್ಟಿಯಲ್ಲಿ ಸ್ಮೋಕಿಂಗ್ ಮಾಡಿರ್ತಾರೆ, ಡ್ರಿಂಕ್ಸ್ ತೊಗೊಂಡಿರ್ತಾರೆ, ತಿಂದಿರ್ತಾರೆ. ಈ ಮೂರು ಕೂಡ ಅತ್ಯಂತ ಏನಂತೀರ, ಚಾಂಡಾಳು ಚೌಕಡಿಗಳ ಥರ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಆಲ್ಕೋಹಾಲ್ ಕುಡಿದಾಗ ವ್ಯಾಸೋಡೈಲಿಟೇಷನ್ ಆಗಿ ಬ್ಲಡ್ ವೆಸಲ್ಸ್ ಡೈಲೇಟ್ ಆಗಿರುತ್ತೆ. ಅಂಥ ಸಮಯದಲ್ಲಿ ಇವರು ಒಂದು ಇನಿಬಿಷನ್ ಇರಲ್ಲ, ತಮಗೆ ಏನು ಮಾಡಬೇಕು ಏನನ್ನೋ ಒಂದು ಪ್ರಜ್ಞೆನೂ ಇರೋದಿಲ್ಲ, ಕುಣಿಯೋಕೆ ಶುರು ಮಾಡ್ತಾರೆ ಹುಚ್ಚರಾಗೆ. ಆವಾಗ ಲಿಮಿಟ್ ಮೀರಿ ಹೋಗಿರೋದ್ರಿಂದ ಆ ಆಲ್ಕೋಹಾಲ್ ಇಫೆಕ್ಟಿಂದ ಮತ್ತೆ ಬ್ರೈನು ಡ್ಯಾಮೇಜ್ ಆಗುತ್ತೆ, ಹೃದಯದ ಮಿಡ್ತ ಅಂದರೆ ಏರುಪೇರಾಗ್ಬಿಟ್ಟು ಅವ್ರು ಕುಸಿದು ಬೀಳ್ತಾರೆ. ಮೋಸ್ಟ್ಲಿ ಇದು ಸ್ಯಾಟರ್ಡೆ ನೈಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸ್ಯಾಟರ್ಡೆ ನೈಟ್ ಸಿಂಡ್ರೋಮ್ ಅಂತ ಯಾಕೆ ಕರೀತಾರೆ ಅಂದರೆ, ವಿದೇಶಗಳಲ್ಲಿ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ. ಹಾಗಾಗಿ ಫ್ರೈಡೇ ಕೆಲಸ ಮುಗಿತಾ ಇದ್ದಂಗೆ ಪಾರ್ಟಿ ಮಾಡೋಕ್ಕೆ ಶುರು ಮಾಡ್ತಾರೆ. ಪಾರ್ಟಿ ಮಾಡೋಕ್ಕೆ ಶುರು ಮಾಡಿದ್ದು ರಾತ್ರಿ ಎಲ್ಲ ಕುಡಿತಾ ಶನಿವಾರ ರಾತ್ರಿ ಆಗೋ ಹೊತ್ತಿಗೆ ದೇ ಫಾಲ್ ಡೆಡ್. ಸೊ ಇದಕ್ಕೆ ಸ್ಯಾಟರ್ಡೆ ನೈಟ್ ಸಿಂಡ್ರೋಮ್ ಅಂತಾರೆ. ಅದು ಆಲ್ಕೋಹಾಲ್ ಕಂಟೆಂಟು ಜಾಸ್ತಿ ಆದಾಗ, ಫಸ್ಟು ಒಂದು ಪೆಗ್ನಲ್ಲಿ ಕುಡಿದಾಗ ಅವ್ರಿಗೆ ಇನ್ಹಿಬಿಷನ್ ಹೋಗಿ ಮನಸ್ಸು ನಿರಾಳವಾಗಿದೆ, ನನಗೇನು ಚಿಂತೆ ಇಲ್ಲ, ಆರಾಮಿದ್ದೀನಿ ಅನ್ನೋ ತಪ್ಪು ಭಾವನೆ ಬರುತ್ತೆ. ಅದು ಮಿತ್ತು. ಎರಡನೇದು, ಅವ್ರಿಗೆ ದುಃಖ ಇದ್ದರೆ ದುಃಖ ಅಳೋಕ್ಕೆ ಶುರು ಮಾಡ್ತಾರೆ, ಸುಖ ಇದ್ದರೆ ನಗಕ್ಕೆ ಶುರು ಮಾಡ್ತಾರೆ, ಲಿಮಿಟ್ ಇಲ್ದಂಗೆ ಹೋಗ್ತಾರೆ. ಆವಾಗ ಏನನ್ಸುತ್ತೆ, ಓಹೋಹೋ ಏನು ಇವ್ರದ್ದು ವೊಕ್ಯಾಬ್ಲರಿ ಅಂತ. 3-4 ಪೆಗ್ಗು ಮುಗಿದ ಮೇಲೆ ಏನಾಗುತ್ತೆ ಅಂದರೆ, ಬ್ರೈನ್ ಸೆಲ್ಸು ಡೆತ್ ಆಗುತ್ತೆ. ನಮಗೆ ಭಗವಂತ ಕೊಟ್ಟಿದ್ದು 8-9 ಬಿಲಿಯನ್ ಬ್ರೈನ್ ಸೆಲ್ಸ್, ಅಂದರೆ ಸೂಪರ್ ಕಾಂಪ್ಯೂಟರ್ ಥರ ನಮ್ಮ ಬ್ರೈನು. ಅದಕ್ಕೆ ಇವರು ಪ್ರತಿ ಸಲ ಕುಡಿದಾಗ 8-10 ಸಾವಿರ ಬ್ರೈನ್ ಸೆಲ್ಸು ಸತ್ತೋಗುತ್ತೆ. ಆ ಬ್ರೈನ್ ಸೆಲ್ಸು ಸಾಯುತ್ತಲ್ಲ, ಇದು ವಿಪರೀತ ಕುಡಿದಾಗ ಅವರು ಅನ್ಕಾನ್ಷಿಯಸ್ ಆಗಿ ಬಿಡ್ತಾರೆ. ಅನ್ಕಾನ್ಷಿಯಸ್ ಆಗಿ ಬಿದ್ದಾಗ ಅವ್ರು ಎಲ್ಲಿ ಬಿದ್ದರು ಅಂತ ಗೊತ್ತಾಗಲಿಲ್ಲ. ಕೆಲವರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದಿರ್ತಾರೆ, ಇನ್ನು ಕೆಲವರು ಬಾತ್ ಟಬ್ಬಲ್ಲೇ ಬಿದ್ದು ಸತ್ತಿದ್ದಾರೆ. ಎಷ್ಟೊಂದು ಜನ ನೋಡಿದೀವಿ ನಾವು, ಬಾತ್ ಟಬ್ನಲ್ಲೇ ಸತ್ತಿರ್ತಾರೆ. ಇಂಥವ್ರದ್ದು ಬಾತ್ ಟಬ್ನಲ್ಲಿ ಹೆಂಗೆ ಸಾಯ್ತಾರೆ ಅಂತ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಅವ್ರಿಗೆ ಮೆದುಳು ಕೆಲಸ ಮಾಡ್ತಾ ಇರಲ್ಲ, ಪ್ರಜ್ಞೆ ಇರೋದಿಲ್ಲ. ಆ ಪ್ರಜ್ಞೆ ಕಳೆದಾಗ ಅವರು ಮುಳುಗಿದ್ರು ಕೂಡ ಮುಳುಗಿದ್ದೀನಿ ಅಂತ ಗೊತ್ತಾಗಲ್ಲ. ಸೊ ಇದು ಪ್ರಜ್ಞೆಯನ್ನು ಕೆಡಿಸುವಂಥದ್ದು ಯಾವುದು ಅಂದರೆ ಆಲ್ಕೋಹಾಲ್. ಬಹುಶಃ ನಿಮಗೆ ಗೊತ್ತಿದೆನೋ ಇಲ್ವೋ, ಬಹುಶಃ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ. ಅತ್ಯಂತ ಪುರಾತನವಾದ ಅಂದರೆ ಈ ಸರಾಯದ ಬಗ್ಗೆ ಇರೋದು ವೇದಗಳ ಪ್ರಥಮ ವೇದ, ಅಂದರೆ ಅತ್ಯಂತ ಪುರಾತನ ವೇದವಾದಂಥ ಋಗ್ವೇದದಲ್ಲಿದೆ. ಪಂಚಮಹಾಪಾತಕಗಳು ಅಂತ. ಅಂದರೆ ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಹುಟ್ಟಿದವನು 5 ಮಹಾಪಾತಕಗಳು ಮಾಡೋದ್ರಲ್ಲಿ ಒಂದು ಸುರಪಾನ. ಸೊ ಈ ಸುರಪಾನ ಮಾಡೋದಿದೆ ಅಲ್ಲ, ಅವ್ರಿಗೆ ಸರಿ ತಪ್ಪದ ವಿವೇಚನೆ ಕಳ್ಕೊಳ್ತಾರೆ, ದೊಡ್ಡ ಪಾತಕಿಗಳಾಗ್ತಾರೆ. ಸೊ ಎಂತೆಂಥ ಹೀರೋಗಳು ಝೀರೋ ಯಾಕೆ ಆಗ್ತಾರೆ ಅಂದರೆ, ಕುಡಿದ ಅಮಲ್ನಲ್ಲಿ ಫುಟ್ಪಾತ್ ಮೇಲೆ ಹೋಗಿ ಮಲಗಿದವ್ರನ್ನ ಸಾಯಿಸಿದ್ದಾರೆ, ಕುಡಿದ ಅಮಲ್ನಲ್ಲಿ ಹೊಡೆದು ಸಾಯಿಸಿ ಜೈಲಿಗೆ ಹೋಗಿ ಬಿಡುಗಡೆ ಆದವರು ಇದ್ದಾರೆ. ಅಂದರೆ ಅವರಿಗೆ ಸರಿ ತಪ್ಪದ ವಿವೇಚನೆ ಇರೋದಿಲ್ಲ. ಪ್ರಾಣಿಗಳಿಗಿಂತ ಕಡೆಯಾಗಿ ಹೋಗ್ತಾರೆ. ಮನುಷ್ಯರಿಗೆ ಕನಿಕರ ಇರುತ್ತೆ, ಆದರೆ ಕುಡಿದಾಗ ಯಾವ ಕನಿಕರನೂ ಇರೋದಿಲ್ಲ ಅವ್ರಿಗೆ. ಅವ್ರು ಏನು ಮಾಡ್ತಾ ಇರ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಒಂದು ಕಡೆಗೆ ಕುಡಿತ, ಇನ್ನೊಂದು ಕಡೆಗೆ ಕೋಪ, ಮೂರನೇದು ರೋಷ, ದ್ವೇಷ. ನಾನಂದ್ರೆ ಇಲ್ಲ, ನನ್ನ ಬಿಟ್ಟರೆ ಇಲ್ಲ ಅನ್ನೋ ಅಹಂಕಾರ ಬಂದಾಗ ತಪ್ಪುಗಳಾಗತ್ತೆ, ಮಹಾಪಾತಕ ಆಗತ್ತೆ. ಇದನ್ನ ನ್ಯಾಷನಲ್ ಬ್ಯೂರೋ ಆಫ್ ಕ್ರೈಮ್ ನಮ್ಮ ದೇಶದ್ದು
ಅವ್ರು ಹೇಳ್ತಾರೆ ಸರ್ವೆ ಮಾಡಿದ್ರ ಪ್ರಕಾರ 95% ಆಫ್ ದ ಕ್ರೈಮ್ಸ್ ಆರ್ ಕಮಿಟೆಡ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್. ಅಂದರೆ ಇಡೀ ದೇಶದಲ್ಲಿ ಆಗುವಂಥ ಎಲ್ಲ ಕ್ರೈಮ್ಗಳಿಗೆ ಹಿಂದೆ ಯಾವುದಿದೆ ಅಂದರೆ ಕುಡಿತ. ಸೊ ಹಾಗಾಗಿ ಈ ಕುಡಿತದಿಂದ ಸ್ಯಾಟರ್ಡೆ ನೈಟ್ ಸಿಂಡ್ರೋಮು ಆಗ್ಬೋದು, ಕುಡಿತದಿಂದ ಕೊಲೆನೂ ಆಗ್ಬೋದು, ಕುಡಿತದಿಂದ ಅವರು ಬಿದ್ದು ಸಾಯಲೂಬಹುದು, ಇಲ್ಲ ಕುಡಿತದಿಂದ ಲಿವರ್ ಡ್ಯಾಮೇಜ್ ಆಗಿ ಸಿರೋಸಿಸ್ ಆಗಿ ಕೂಡ ಮುಂದೆ ಸಾಯ್ಬೋದು. ಇದಕ್ಕೆ ಸಿರೋಸಿಸ್ ಅಂದಿದ್ದಕ್ಕೆ ನೆನಪಾಗತ್ತೆ, ಯಾರಿಗಾದರೂ ಇದು ನಮ್ಮ ಲಿವರ್ ಅಂದರೆ ಅದು ಅಡುಗೆ ಮನೆ ಇದ್ದಂಗೆ, ನಮ್ಮ ಇಡೀ ಶರೀರಿಗೆ ನರಿಷ್ಮೆಂಟು ಎಲ್ಲ ಕೊಡೋದು ಅದು ಡ್ಯಾಮೇಜ್ ಆಗಿ ಹೋಗ್ಬಿಟ್ರೆ ನಾವು ಬದುಕಕ್ಕಾಗಲ್ಲ. ಆ ಲಿವರ್ ಡ್ಯಾಮೇಜ್ ಆದವ್ರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ, 35 to 50 ಲಕ್ಷ ಖರ್ಚಾಗತ್ತೆ. ಅದಕ್ಕೆ ಒಂದು ಕಾಲಕ್ಕೆ ಅದು ಸಾಧ್ಯ ಇಲ್ಲ ಅಂತ ಇದು ಮಾಡೋರು, ಆದರೆ ಈಗ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ನಾನು ಟ್ರಾನ್ಸ್ಪ್ಲಾಂಟ್ ಕಮಿಟಿಯಲ್ಲಿ ಇದ್ದಿದ್ದರಿಂದ ಒಂದು ಸಲ ನೋಡಿದೆ, ಕೇವಲ 37 ವರ್ಷದ ಯುವಕ, ನಿಮಗಿಂತೂ ಚಿಕ್ಕವರು ನಿಮ್ಮಷ್ಟೇ ಇರ್ಬೋದೇನೋ, ಇಂಜಿನಿಯರು ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ಬಂದಿದ್ದಾರೆ. ಯಾರು ಕೊಡ್ತಾ ಇದ್ದಾರೆ ಅಂದರೆ ಅತ್ತೆ ಕೊಡ್ತಾ ಇದ್ದಾರೆ. ಹೆಂಡತಿ 32 ವರ್ಷ, ಇವನಿಗೆ 37 ವರ್ಷ, ಸಾಯ್ತಾ ಇದ್ದಾರೆ, ಅತ್ತೆ ಕೊಡ್ತಾ ಇದ್ದಾರೆ. ಅಯ್ಯೋ ಪಾಪ ಅಂತಂದೆ ನಾನು. ಹೆಣ್ಣು ಹೆತ್ತವ್ರ ಕಷ್ಟ, ಮದುವೆ ಮಾಡಬೇಕು, ವರದಕ್ಷಿಣೆ ಕೊಡಬೇಕು, ಅಳಿಯನಿಗೆ ಅಂತ ಮನೆ ತೊಳೆಯ ಅಂತ ಎಲ್ಲನೂ ಕೊಡಬೇಕು, ಮೇಲೆ ಲಿವರು ಕೊಡಬೇಕಾಯ್ತಲ್ಲ, ಇದೇನು ಕರ್ಮ ಅಂತಂದೆ. ಅದಕ್ಕೆ ನನ್ನ ಮಗಳಂದ್ಲು, ಅಮ್ಮ ನಿನಗೆ ಗೊತ್ತಿಲ್ಲ, ಇವತ್ತಿನ ಜನ ಹೇಗಾಗಿದ್ದಾರೆ ಅಂದರೆ ಗಂಡಸು ಹೆಂಗಸು ಅಂತ ವ್ಯತ್ಯಾಸನೇ ಇಲ್ಲ, ಹೆಣ್ಮಕ್ಳು ಕುಡಿತಾ ಇದ್ದಾರೆ. ಹಾಗಾಗಿ ಮುಂದೆ ಲಿವರ್ ಕೊಡೋಕ್ಕೆ ಅತ್ತೆನೂ ಇರಲ್ಲ, ಕತ್ತೆನೂ ಇರಲ್ಲ, ಯಾರೂ ಇರಲ್ಲ ಅಂತ. ಯಾಕಂದರೆ ಎಲ್ಲರ ಲಿವರು ಡ್ಯಾಮೇಜ್ ಆಗಿರುತ್ತೆ ಅಂತ. ಇದು ನಿಜ. ಯಾಕಂದರೆ ನಾನು ತಂಬಾಕು ವಿರುದ್ಧ ಹೋರಾಟ ಮಾಡಿದವಳು. ನಿಮ್ಹ್ಯಾನ್ಸ್ಗೆ ಮೀಟಿಂಗಿಗೆ ಹೋದಾಗ ಅಲ್ಲಿ ಇಡೀ ಭಾರತದಲ್ಲಿ ಪ್ರಥಮ ಬಾರಿ ಮಹಿಳಾ ಡಿ ಅಡಿಕ್ಷನ್ ವಾರ್ಡನ್ ಮಾಡಿದ್ದಾರೆ. ಅಂದರೆ ಯಾರು ತಲುಬುಗಳಿಗೆ ತುತ್ತಾಗಿರ್ತಾರೋ, ಅಡಿಕ್ಷನ್ ಆಗಿರ್ತಾರಲ್ಲ, ಅವ್ರಿಗೆ ಡಿ ಅಡಿಕ್ಷನ್ ಮಾಡೋಕ್ಕೆ ವಾರ್ಡನ್ನು ಮಾಡಿದ್ದಾರೆ. ಬೆಡ್ ಸಾಕಾಗ್ತಾ ಇಲ್ಲ ಅಂದರೆ ಯಾವ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಅಂತ. ಸೊ ಯುವಕರು ಅಂತಂದರೆ ಗಂಡಸರಂತ ತಗೋಬೇಡಿ, ಅದರಲ್ಲಿ ಯುವತಿಯರು ಸೇರ್ಕೊಂಡಿದ್ದಾರೆ. ಹಾಗಾಗಿ ಅವರಲ್ಲೂ ಕೂಡ ಸಾವು ಆಗ್ತಾ ಇದೆ.